ಹಲೋ ವಿದ್ಯಾರ್ಥಿಗಳೇ, MCC ಈಗ ಸೆಕೆಂಡ್ ರೌಂಡ್ ನೀಟ್ ರಿಸಲ್ಟನ್ನು ರಿಲೀಸ್ ಮಾಡಿದೆ. ಸೆಪ್ಟೆಂಬರ್ 19 ರಿಲೀಸ್ ಮಾಡ್ತೀವಿ ಅಂತ ಹೇಳಿತ್ತು. ಅದರ ಪ್ರಕಾರ ಈಗ MCC ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡಿದೆ. ಈಗ MCCನಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿದೆಯೋ ಅಂತಹ ವಿದ್ಯಾರ್ಥಿಗಳು KA ಅಂಡರ್ ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ. MCCನಲ್ಲಿ ನಿಮಗೆ ಈ ಸೀಟ್ ಅಲಾಟ್ ಆಗಿದೆ ಅಂತೇಳಿ ಡಾಕ್ಯುಮೆಂಟ್ಸ್ನ ತೋರಿಸಿ ನೀವು ಅಲ್ಲಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆ, ಹಾಗಾಗಿ ನೀಟ್ ವಿದ್ಯಾರ್ಥಿಗಳಿಗೆ ಈಗ MCCನಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗಿದೆಯೋ ಸೆಪ್ಟೆಂಬರ್ 20ಕ್ಕೆ ಲಾಸ್ಟ್ ಡೇಟ್ ಇದೆ, ನೀವು ಅಲ್ಲಿ ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡಿಕೊಡಿ. ಹಾಗಾದರೆ KEನಲ್ಲಿ ಸೆಕೆಂಡ್ ರಿಸಲ್ಟ್ ಯಾವಾಗ ಬಿಡ್ತಾರೆ? MCC ರಿಸಲ್ಟ್ ಇವತ್ತು ಅನೌನ್ಸ್ ಆಯಿತು. ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ನಾಳೆ ಲಾಸ್ಟ್ ಡೇಟ್ ಇದೆ. ಸೊ ನಾಳೆ ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊತಾರೆ. ರಿಮೈನಿಂಗ್ ಸೀಟನ್ನು ಚೆಕ್ ಮಾಡಿಬಿಟ್ಟು KE ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡುತ್ತೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸೆಕೆಂಡ್ ರೌಂಡ್ ಮಾರ್ಕ್ ರಿಸಲ್ಟ್ ಈಗ ರಿಲೀಸ್ ಮಾಡಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನನಗೆ ಮತ್ತೆ ಅವಕಾಶ ಕೊಡ್ತಾರಾ? ಲೈಕ್ ಫಸ್ಟ್ ರೌಂಡ್ನಲ್ಲಿ ಮಾರ್ಕ್ ರಿಸಲ್ಟ್ ಬಂದ ಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇತ್ತು. ಬಟ್ ಸೆಕೆಂಡ್ ರೌಂಡ್ನಲ್ಲೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರಂದರೆ ಅದಕ್ಕೆ ಯಾವುದೇ ರೀತಿ KEಯಿಂದ ಮಾಹಿತಿ ಇಲ್ಲ. ಹಾಗಾಗಿ ಸೆಕೆಂಡ್ ರೌಂಡ್ಗೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋ ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ. ಏಕೆಂದರೆ ಈಗ ನೋಡಿರ್ತಾರೆ, ನಮಗೆ ಕಾಲೇಜಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ, ನಮಗೆ ಇದಕ್ಕಿಂತ ಇನ್ನೂ ಕಾಲೇಜ್ಗಳು ಹೈಯರ್ ಪ್ರಯಾರಿಟಿ ಕಾಲೇಜ್ಗಳು ಸಿಗಬಹುದು ಅಂತ ಹೇಳಿ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬಹುದು. ಮಾಡಿದಾಗ ಮಕ್ಕಳಿಗೆ ಇನ್ನೂ ಒಳ್ಳೆ ಹೈಯರ್ ಪ್ರಯಾರಿಟಿ ಕಾಲೇಜ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಸೊ KE ಇದ್ರ ಬಗ್ಗೆ ಯಾವುದೂ ತೀರ್ಮಾನ ತೊಗೊಂಡಿಲ್ಲ. ಮೇ ಬಿ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ಗೆ ಹೊಸದಾಗಿ ಇರೋದಿಲ್ಲ. ಈಗ ನಾಳೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಏನಾದರೂ ನಾಳೆ KE ರಿಸಲ್ಟನ್ನು ಅನೌನ್ಸ್ ಮಾಡುತ್ತಾ ಅಥವಾ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡುತ್ತಾ ನೋಡಬೇಕು. ಇದಿಷ್ಟೇ ಇವತ್ತಿನ ಮಾಹಿತಿ. ಟೇಕ್ ಕೇರ್, ಬೈ ಬಾಯ್.